ಏನಾಗ್ಬೋದು ಅವ್ರ ಪರಿಸ್ಥಿತಿ? ಅದಕ್ಕೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ದಲಿತರು ಅನ್ನೋ ಗುತ್ತಿಗೆ ನೀವು ತಗೊಂಡಿಲ್ಲ, ನೀವೊಬ್ಬರು ಮಾತ್ರ ತಗೊಂಡಿಲ್ಲ. ಉಳಿದ 700 ಜನರಿಗೂ ಸೈಟ್ ಕೊಡಿಸಿ, CA ಸೈಟ್ನ. ಆಗ ನಿಮ್ಮ 6 ದಶಕಗಳ ನಿಮ್ಮ ತಂದೆಯವ್ರ ರಾಜಕಾರಣಕ್ಕೆ, ಅವ್ರ ನೆರಳಲ್ಲಿ ಅಧಿಕಾರ ಹಿಡಿದಿರೋ ನಿಮ್ಮ ರಾಜಕಾರಣಕ್ಕೆ ಸ್ವಲ್ಪನಾದರೂ ಪರಿಹಾರ ಸಿಕ್ಕತ್ತೆ, ಪ್ರಾಯಶ್ಚಿತ್ತ. ಆ 700 ಜನಕ್ಕೆ ಕೊಡಿಸ್ದಲೇ ನೀವು ಮಾತ್ರ ತಗೊಂಡ್ರೆ ನೀವೆಂಗೆ ದಲಿತರ ನಾಯಕರಾಗ್ತೀರಿ? ದಲಿತರಿಗೆ ಮೋಸ ಮಾಡ್ದಾರಾಗ್ತೀರಿ. ಅದನ್ನೇ ಪ್ರಶ್ನೆ ಮಾಡ್ರು ಚಲವಾದಿ ನಾರಾಯಣ ಸ್ವಾಮಿ ಅವರು. ನಮ್ಮ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಅವ್ರನ್ನ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಮತ್ತು ಅವ್ರು ಎತ್ತಿರುವಂಥ ಪ್ರಶ್ನೆ ಮೌಲಿಕವಾಗಿರುವಂಥ ಪ್ರಶ್ನೆ, ಮೌಲಿಕವಾಗಿರೋ ಪ್ರಶ್ನೆ. ಮತ್ತು ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಆಪಾದನೆ ಮಾಡಿದವ್ರನ್ನ ಟೀಕೆ ಮಾಡೋದಲ್ಲ. ಏಳ್ನೂರು ಜನರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ನೀವು. ನಿಮ್ಮ ದೃಷ್ಟಿಯಲ್ಲಿ ಅವ್ರು ಎಲಿಜಿಬಲ್ ಇರಲಿಲ್ವಾ? ಉಳಿದವರು ಅರ್ಜಿ ಹಾಕಿದ್ರಲ್ಲ CSITಗೆ, ದೇ ಆರ್ ನಾಟ್ ಎಲಿಜಿಬಲ್. ಅವರು ಎಲಿಜಿಬಲ್ ಇದ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಹೇಳಿ? ಅವ್ರು ನಿಮ್ಮ ಮನೇಲಿ ಹುಟ್ಟಿಲ್ಲ ಅನ್ನೋದೇ ಅಪರಾಧವಾ? ನಿಮ್ಮ ಮನೇಲಿ ಹುಟ್ಟಿದವರು ಮಾತ್ರ ಎಲಿಜಿಬಲ್ಲ, ಅಥವಾ ನಿಮ್ಮ ಸಂಬಂಧ ಬೆಳೆಸಿದವರು ಮಾತ್ರ ಎಲಿಜಿಬಲ್ಲ? ಅಲ್ಲ, ಈಗ ಅವ್ರು ಈಗ ಹಿಂಗೆ ಅಂದರೆ ಏನೋ ಒಂದು ಗಾದೆ ಮಾತಿದೆಯಲ್ಲ, ಚೋರ್ ಕೋತ್ವಾಲ್ಕೋ ಡಾಂಟ ಅಂತ. ಹಂಗೆ ಕಾಂಗ್ರೆಸ್ ದೂರು ಕೊಟ್ರ ಚಲವಾದಿಯವ್ರ ಮೇಲೆ, ಚೋರ್ ಕೋತ್ವಾಲ್ಕೋ ಡಾಂಟ ಅನ್ನೋದಕ್ಕೆ ಅಪ್ಲೈ ಆಗುತ್ತೆ. ಈ ತಿಂಗಳು 22ಕ್ಕೆ PSI ಎಕ್ಸಾಮ್ ಇದೆ. ಮೊದಲಿ UPSC ಎಕ್ಸಾಮ್ ಮತ್ತು SSC ಪರೀಕ್ಷೆಗಳು ಕೂಡ ನಡೀತಾರೆ. ಅಂದರೆ ಒಂದು ಆ ರೀತಿ ಕೇಂದ್ರದ ಪರೀಕ್ಷೆಗಳು ನಡೀಬೇಕಾದ್ರೆ ರಾಜ್ಯದಲ್ಲಿ ಪರೀಕ್ಷೆ ದಿನಾಂಕವನ್ನು ಬದಲಾಯಿಸಬೇಕು ಅನ್ನೋದು ಸ್ವತಃ ಮುಖ್ಯಮಂತ್ರಿಗಳೇ ಸೆಷನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದ್ರ ನಡುವೆ 22ಕ್ಕೆ PSI ಎಕ್ಸಾಮ್ ನಡೀತಾ ಇದೆ. ಗೃಹ ಸಚಿವರ ಮನೆಗೆ ಹೋಗಿ ದಿನಾಂಕ ಬದಲಿಸಿ ಅನ್ನೋದನ್ನ ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅಭ್ಯರ್ಥಿಗಳು ಅನ್ನೋದನ್ನು ನೋಡಿದೆ. ಸೊ ಎಳ್ಕೊಂಡೋಗಿ ಜೀಪಲ್ಲಿ ಸಾರಸಕ್ತಾಗಿ ಎಳ್ಕೊಂಡು ಹೋಗಿದ್ದಾರೆ. ಈಗ ಕೇಂದ್ರದ UPSC ಎಕ್ಸಾಮ್ ನಡೀತಿರ್ಬೇಕಾದ್ರೆ ರಾಜ್ಯದವರು ಎಕ್ಸಾಮ್ ನಡೆಸ್ತಕ್ಕಂಥದ್ದು ರಾಜ್ಯದ ಪ್ರತಿಭಾನ್ವಿತರಿಗೆ ಅವಕಾಶ ವಂಚನೆ ಮಾಡ್ದಂಗೆ ಆಗತ್ತೆ. ಅದಕ್ಕಾಗಿ ಈ ಹಿಂದೆಲ್ಲ ಸಮನ್ವಯ ಇಟ್ಕೊಂಡು ದಿನಾಂಕ ಬದಲಾಯಿಸಿದಂಥ ಉದಾಹರಣೆ ಇದ್ದಾವೆ. ಆದರೆ ಈ ಸರ್ಕಾರ ತೊಗಲಕ್ಕು ನೀತಿನ ಅಳವಡಿಸ್ಕೊಂಡಿದೆಯಲ್ಲ, ತೊಗಲಕ್ಕೆ ಆಡಳಿತ ನಡೆಸ್ತಾ ಇದೆಯಲ್ಲ. ನೋಡಿ, ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಆ KPSC ಎಕ್ಸಾಮ್ ಮುಂದೂಡಿ ಅಂತ ಪ್ರತಿಭಟನೆ ಮಾಡಿದ್ರು. ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಕೇಸ್ ಹಾಕಿದ್ರು, ರಕ್ತ ಬರಂಗ್ ಹೊಡೆದ್ರು. ಸ್ಟೇಷನಲ್ಲಿ ಹೊಡೆದ ಅವನು ಯಾವನೋ ಗುಂಡ. ಈ ಗುಂಡಾಗಳೇ ಯೂನಿಫಾರ್ಮ್ ಹಾಕೊಂಡು ಬಿಟ್ರೆ ಗುಂಡಾಗಳಿಗಿಂತ ಜಾಸ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಂಗೆ ಅವನು ಯಾವನೋ ಗೊತ್ತಿಲ್ಲ ಅವನು. ಆ ರೀತಿ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಹೊಡೆದ್ರು. ಈಗ ಅಕ್ರಮಗಳ ಮೇಲೆ ಅಕ್ರಮಗಳು ಹೊರಗೆ ಬಂದ ಮೇಲೆ KPSCದು ಆ ಪ್ರಶ್ನೆ ಪತ್ರಿಕೆ ತಪ್ಪುಗಳ ಮೇಲೆ ತಪ್ಪುಗಳು ಬಂದ ಮೇಲೆ ಮುಖ್ಯಮಂತ್ರಿಗಳು ರದ್ದುಪಡಿಸಿ ಮರು ಪರೀಕ್ಷೆಗೆ ಆದೇಶ ಮಾಡಿದ್ದಾರೆ. ಅವತ್ತು ಯುವ ಮೋರ್ಚಾ ಎತ್ತಿದ ಪ್ರಶ್ನೆಯನ್ನ ಸಮಾಧಾನದಲ್ಲಿ ಆಲಿಸಿದ್ರೆ ಈ ಮುಖಭಂಗನೇ ಆಗ್ತಿರಲ್ಲ. ನಿಮಗೆ ಶಾಂತಚಿತ್ತವಾಗಿ ಆಲಿಸಿದ್ರೆ ಅವತ್ತು ಆ ಕ್ರಮ ತಗೊಂಡಿದ್ರೆ ಮುಖಭಂಗನೇ ಆಗ್ತಿರಲಿಲ್ಲ. ಈಗ ನಾನು ಆಗ್ರಹಿಸ್ತೇನೆ, ಮುಖ್ಯಮಂತ್ರಿಗಳೇ, ತಲೆಕೆಟ್ಟವ್ರು ಯಾರೋ ಒಂದಷ್ಟು ಜನ ಮಾಡುವುದಕ್ಕೆ ನಿಮ್ಮ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ತಕ್ಷಣ ಕೇಂದ್ರ ಮತ್ತು ರಾಜ್ಯದ ನಡುವೆ ಆ ಪರೀಕ್ಷೆನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ರೆ ನಮ್ಮ ರಾಜ್ಯದ ಪ್ರತಿಭಾನ್ವಿತ ಆಕಾಂಕ್ಷಿಗಳಿಗೆ ಸಹಾಯ ಆಗುತ್ತೆ. ಅವರಿಗೆ ಅವಕಾಶ ವಂಚಿತರನ್ನಾಗಿ ಮಾಡಬೇಡಿ, ಪರೀಕ್ಷೆಯನ್ನು ಮುಂದೂಡಿ ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಮನವಿ ಕೊಡಕ್ಕೆ ಬಂದಿರೋರ ಮೇಲೇ
ಕ್ರಮ ತಗೊಂಡಿರೋದು ನಿಮ್ಮ ದುರಹಂಕಾರ, ನಿಮ್ಮ ದಾಷ್ಟ್ಯದ ಪರಮಾವಧಿ. ಇದು ಸರ್ವಾಧಿಕಾರಿ. ನೀವು ಯಾವಾಗಲೂ ಹೇಳ್ತಿರ್ತಾರಲ್ಲ ಸರ್ವಾಧಿಕಾರ ಅಂದ್ರೆ ಏನು ಅಂಥೇಳಿ, ಇದು ಸರ್ವಾಧಿಕಾರಿ ನೀತಿ. ಇದೇ ಸರ್ವಾಧಿಕಾರಿ ನೀತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.